ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಎಲ್ರಿಗೂ ಶುಭೋದಯ. ಏನು ಗುರು ಮ್ಯಾಟ್ರ್ ಅಂತಂದ್ರೆ, ಸೊ ನನ್ನ ಐಫೋನ್ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಬಿಟ್ಟಿದ್ದೆ, ಒಂದು ವಾರನೂ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಹೆವಿ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ಬೋದು. 50,000+ ಜನ ನೋಡಿದಿರಾ ಐಫೋನ್ ಅನ್ಬಾಕ್ಸಿಂಗ್ ವಿಡಿಯೋನ. ಸೊ ಇನ್ನೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಬಹುದು. ಆ ಐಫೋನ್ ಅನ್ಬಾಕ್ಸಿಂಗ್ ವಿಡಿಯೋ ಆದಮೇಲೆ ನಮ್ಮ ಹುಡುಗರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಗುರು ಏನು ಬ್ರೋ ನೀನು ಐಫೋನಲ್ಲಿ ವಿಡಿಯೋ ಮಾಡ್ತಿದ್ಯಾ ಅಥವಾ ಹಳೆ ಫೋನಲ್ಲೇ ವಿಡಿಯೋ ಮಾಡ್ತಿದ್ಯಾ ಗುರು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ದಿನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರೆ. ಯು ನೀಡ್ ಟು ಗಿವ್ ದ ಕ್ಲಾರಿಫಿಕೇಶನ್ ಟು ಅಸ್. ಐಫೋನಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತಿದ್ಯಾ ಗುರು ನೀನು? ಹಳೆ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ಯಾ? ಇನ್ನು ಸ್ವಲ್ಪ ಜನ ಅಂತೂ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಗುರು ಇದು ಪಕ್ಕ ಐಫೋನ್ ವಿಡಿಯೋನ, ಇದು ಹೆವಿ ಕ್ಲಾರಿಟಿ ಐತೆ ಗುರು, ಅಂದರೆ ನಾನು ಹಳೆ ಫೋನಲ್ಲೇ ಮಾಡ್ತಾ ಇರೋದು, ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಸೊ ಇದು ಹೆವಿ ಕ್ಲಾರಿಟಿ ಇದೆ, ಪಕ್ಕ ಐಫೋನ್ ವಿಡಿಯೋನೇ ಗುರು ಅಂತ ಅನ್ಕೊಂಡವ್ರೆ. ಬಟ್ ನಾನು ಮಾಡ್ತಿರೋದು ಪೋಕೋ ಎಕ್ಸ್ಲೇ, ಹಳೆ ಫೋನಲ್ಲೇ ಮಾಡ್ತಾ ಇರೋದು. ಇದಕ್ಕೆ ಬೇಜಾನ್ ರೀಸನ್ಸ್ಗಳಿದೆ, ನಾನು ಇನ್ನು ಐಫೋನಲ್ಲಿ ಏನಕ್ಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ಫಸ್ಟ್ನೇ ರೀಸನ್ ಬಂದು, ಈ ಐಫೋನು ಹೊಸ ಐಫೋನ್ ಆಗಿರೋದ್ರಿಂದ ಸೊ ಬ್ಯಾಟ್ರಿ ಸ್ವಲ್ಪ ದಿನ ಉಳ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆದ್ರಿಂದ ನಾನು ಫುಲ್ ಫ್ಲೆಜ್ಡ್ ಆಗಿ ವಿಡಿಯೋಗಳನ್ನ ಮಾಡೋದಕ್ಕಾಗೋದಿಲ್ಲ. ನಾನು ಮಾಡೋದು ದಿನಕ್ಕೆ ಸ್ಪೋರ್ಟ್ಸ್ ಕಂಟೆಂಟ್ ಆಗಿರೋದ್ರಿಂದ ಸೊ 4-5 ವಿಡಿಯೋ ಅಂತ ಅನ್ಕೊಳ್ಳಿ, 3-4 ವಿಡಿಯೋ ಅಂತ ಅನ್ಕೊಳ್ಳಿ. ಸೊ 3-4 ವಿಡಿಯೋ ಅಥವಾ 5 ವಿಡಿಯೋ ದಿನ ಮಾಡಿದ್ರೆ ಐಫೋನಲ್ಲಿ ಸೊ ಬ್ಯಾಟ್ರಿ ಅಂತೂ ಹೊಗೆ ಹಾಕೋಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಅಂದರೆ ನೀವು ಯಾವುದೇ ಫೋನ್ ತೊಗೊಂಡ್ರು ಅಷ್ಟೇ, ಸೊ ಜಾಸ್ತಿ ಎಷ್ಟು ವಿಡಿಯೋಸ್ ಮಾಡ್ತಿರೋ, ಎಷ್ಟು ಸ್ಟ್ರೆಸ್ ಮಾಡ್ತಿರೋ, ಎಷ್ಟು ತೊಂದರೆ ಕೊಡ್ತಿರೋ ಬ್ಯಾಟ್ರಿಗೆ ಅಷ್ಟು ಬೇಗ ಹೊಗೆ ಹಾಕಿಸ್ಕೊಳ್ಳುತ್ತೆ. ಸೊ ಆದ್ರಿಂದ ಸ್ವಲ್ಪನಾರು ಉಳ್ಸೋಣ ಅಂತ ಅನ್ಕೊಂಡಿದ್ದೀನಿ ಬ್ಯಾಟ್ರಿನ. ಅಂದರೆ ವಿಡಿಯೋ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿಡಿಯೋ ಅಂತೂ ಮಾಡೇ ಮಾಡ್ತೀನಿ, ಬಟ್ ಫುಲ್ ಫ್ಲೆಜ್ಡ್ ಆಗಿ ಮಾಡೋದಕ್ಕಾಗೋದಿಲ್ಲ. ಎಲ್ಲಾದ್ರೂ ಅದರಲ್ಲೇ ಮಾಡೋದು, ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಪೋಕೋ ಎಕ್ಸ್ ನನ್ನ ಹಳೆ ಫೋನ್ ಮೇಲೆ ನನಗೆ ನಂಬಿಕೆ ಜಾಸ್ತಿ, ನನ್ನ ಐಫೋನ್ಗಿಂತ ಅದಕ್ಕೆ ಅದ್ರ ಮೇಲೆ ನನಗೆ ನಂಬಿಕೆ ಜಾಸ್ತಿ ಇರೋದ್ರಿಂದ ಅದರಲ್ಲೇ ಮಾಡ್ತೀನಿ. ಬಟ್ ಇನ್ನೂ ಒಂದು ರೀಸನ್ ಏನು ಅಂತಂದರೆ, ಈ ಐಫೋನ್ ಒಂದು ಪೋರ್ಟ್ ಇದೆ ನೋಡಿ, ಈ ಪೋರ್ಟು, ಸೊ ಲೈಟ್ನಿಂಗ್ ಕೇಬಲ್ ಹಾಕೋ ಪೋರ್ಟು, ಚಾರ್ಜಿಂಗ್ ಪೋರ್ಟ್ ಇದೇನೆ. ಸೊ ಈ ಪೋರ್ಟಲ್ಲೇ ನೀವು ಅಂದರೆ ನೀವು ಇಯರ್ಫೋನ್ ಹಾಕೊಂಡು, ಇಯರ್ಫೋನ್ ಅಂತಾರೋ ಏರ್ಪೋರ್ಟ್ಸ್ ಅಂತಾರೋ ಏನಾದ್ರು ಅಂದ್ಕೊಳ್ಳಿ ನೀವು, ಸೊ ಒಟ್ಟಿನಲ್ಲಿ ಅದನ್ನ ಹಾಕೊಂಡು ಇದರಲ್ಲೇ ಕೇಳೋಕ್ಕಾಗೋದು. ಸೊ ನಿಮ್ಗೆ ಅದಕ್ಕೆ ಸಪ್ರೇಟ್ ಪೋರ್ಟ್ ಇರೋದಿಲ್ಲ. ಸೊ ಆ ಪೋರ್ಟ್ಗೆ ಒಂದು ಅಡಾಪ್ಟರ್ನ ತೊಗೊಂಬರ್ಬೇಕು, ಇಲ್ಲಾಂದರೆ ನಿಮಗೆ ಅದಕ್ಕೊಂದು ಸಪ್ರೇಟ್ ಮೈಕ್ನ ತೊಗೊಂಬರ್ಬೇಕು. ನಾನು ಅಡಾಪ್ಟರ್ನ ಬುಕ್ ಮಾಡಿದ್ದೀನಿ. ಸೊ ಅಡಾಪ್ಟರ್ ಬಂದಾದ್ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಐಫೋನಲ್ಲಿ. ಇವಾಗ ಈ ಫೋನ್ಗೆ ಮೈಕ್ ಹಾಕಕ್ಕೆ ಆಗ್ತಿಲ್ಲ, ಹೌದು. ಸೊ ಆದ್ರೂ ಟೆಸ್ಟ್ ಮಾಡಿ ನೋಡಿದೆ, ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಗುರು ಅಂತ ಟೆಸ್ಟ್ ಮಾಡಿ ನೋಡಿದೆ. ಬರೀ ಅಂದರೆ ಮೈಕ್ ಹಾಕ್ದಂಗೆ ಟೆಸ್ಟ್ ಮಾಡಿ ನೋಡಿದೆ. ನಮ್ಮ ಈ ಪೋಕೋ ಫೋನಲ್ಲಿ ಹೆಂಗೆ ಅಂತಂದರೆ, ನೀನು ಮೈಕ್ ಹಾಕಿಲ್ಲ ಅಂತಂದರೆ ಏನು ಕೇಳಿಸೋದೇ ಇಲ್ಲ, ಒಂಥರ ಅಜೀಬಾಗಿ ಕೇಳಿಸುತ್ತೆ ವಾಯ್ಸು. ಸೊ ಇದರಲ್ಲಿ ಹೆಂಗೆ ಅಂತಂದರೆ ಚಿಕ್ಕ ಎಲಿಮೆಂಟ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸುತ್ತೆ ಆಡಿಯೋದು, ಮೈಕ್ ಹಾಕೋದೇ ಬೇಡ ಅಂತ ಹೇಳ್ಬೋದು, ಆ ಥರ ತೋರಿಸುತ್ತೆ. ಸೊ ಹಂಗೆ ಮಾಡಿರ್ಬೋದಾಗಿತ್ತು, ಬಟ್ ಮೈಕ್ ಬರಲಿ ಅಂತ ಕಾಯ್ತಾ ಇದ್ದೀನಿ ನಾನು. ಅಂದರೆ ವಿಡಿಯೋ ಅವಾಗ ಬರ್ತಾ ಇರುತ್ತೆ ಈ ಫೋನಲ್ಲಿ. ನೀನು ಮಾಸ್ ಪ್ರೊಡಕ್ಷನ್ ಮಾಡ್ತೀಯ ಅಂತಂದರೆ ಅಷ್ಟೇ, 1 ವರ್ಷಕ್ಕೆ ಡಮಾರ್ ಆಗೋಗ್ಬಿಡುತ್ತೆ ಬ್ಯಾಟ್ರಿ ಇದ್ರದ್ದು. ಸೊ ಅದಕ್ಕೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಅಂದರೆ ನಾರ್ಮಲ್ ಯೂಸ್ಗಂತೂ ಇಟ್ಕೊಂಡಿದ್ದೀನಿ, ಬಟ್ ಅವಾಗ ವಿಡಿಯೋಸ್ ಬರುತ್ತೆ. ಐಫೋನೆಲ್ಲ ನಿಮ್ಗೆ ಏನಕ್ಕೆ ಸೂಟ್ ಆಗೋದು ಗೊತ್ತಾ? ದಿನ ಒಂದು ವಿಡಿಯೋ ಬಿಡೋರಿಗೆ, ಅಥವಾ ವಾರಕ್ಕೊಂದು ವಿಡಿಯೋ ಬಿಡೋರಿಗೆ, ಅಥವಾ ವ್ಲಾಗಿಂಗ್ ಅವ್ರಿಗೆ, ಸೊ ಅಂಥವ್ರಿಗೆ ಹೆವಿ ಸೂಟ್ ಆಗುತ್ತೆ. ಬಟ್ ಅವಾಗ ವಿಡಿಯೋ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ. ದಿನ ನೀನು ಫುಲ್ ಫ್ಲೆಡ್ಜಲ್ಲಿ ನೀನು ಹಾಕೊಂಡು ಮಾಸ್ ಪ್ರೊಡಕ್ಷನ್ ಮಾಡ್ತೀಯ ಅಂತಂದರೆ ಐಫೋನ್ ಎಲ್ಲ ಆಗೋದಿಲ್ಲ ಮ್ಯಾಮ್. ಅಂದರೆ ಬ್ಯಾಟ್ರಿ ಮೊದಲೇ ಕಡಿಮೆ ಇರುತ್ತಿದ್ರದ್ದು. ಸೊ ನೀನು ಅವಾಗ ಅಂಡಿಗೆ ಚುಚ್ತಾ ಇದೆ ಅಂತಂದರೆ ಚಾರ್ಜಿಂಗಿಗೆ ಸೊ ಹೋಗ್ಬಿಡುತ್ತೆ ಅಷ್ಟೇ ಫೋನು. ನೀವು ಕೇಳ್ಬೋದು, ಏನು ಗುರು ಅಲ್ಲಿ 3 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಏನು ಭಾರಿ ಚಾರ್ಜ್ ಎಳೆದ್ಬಿಡ್ತದೆ ಗುರು ನಿಂದು ಅಂತ ಕೇಳ್ಬೋದು ನೀವು. ಬ್ಯಾಟ್ರಿ ಏನು ಡ್ರೈನ್ ಆಗ್ಬಿಡ್ತದೆ ಅಂತ ನಿಮಗೆ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ. ಸ್ವಲ್ಪ ಜನಕ್ಕೆ ವಿಡಿಯೋ ಶೂಟ್ ಮಾಡೋದಕ್ಕೆ, ಪ್ರೊಸೆಸಿಂಗ್ ಮಾಡೋದಕ್ಕೆ ಮತ್ತು ಎಡಿಟಿಂಗ್ ಮಾಡೋದಕ್ಕೆ ಸೊ ಇದಕ್ಕೆ ಜಾಸ್ತಿ ಚಾರ್ಜ್ ಎಳೆಯುತ್ತೆ, ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಿರೋದನ್ನ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲ, ನಿಮ್ಮಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ನಾನು ತಿಳ್ಕೊಂಡಿಲ್ಲ. ಒಟ್ಟಿನಲ್ಲಿ ಬ್ಯಾಟ್ರಿ ಡ್ರೈನ್ ಅಂತೂ ಹಾಗೆ ಆಗುತ್ತೆ, ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಮತ್ತು ಎಡಿಟ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಪ್ರೊಸೆಸ್ ಮಾಡ್ತಿದ್ದೀರಾ ಅಂತಂದರೆ ಹಾಗೆ ಆಗುತ್ತೆ ಗುರು ಬ್ಯಾಟ್ರಿ ಡ್ರೈನು. ಒಟ್ಟಿನಲ್ಲಿ ಮೈಕ್ ಅಡಾಪ್ಟರ್ ಬಂದಮೇಲೆ ಅಂತೂ ಪಕ್ಕ ವಿಡಿಯೋ ಬಂದೇ ಬರುತ್ತೆ ನಿಮಗೆ. ಸೊ ಅವಾಗ ಐಫೋನಲ್ಲಿ ವಿಡಿಯೋ ಅಂತೂ ಬಂದೇ ಬರ್ತಿರುತ್ತೆ. ಬಟ್ ನನಗೆ ಪೋಕೋ ಎಕ್ಸ್2 ಮೇಲೆ ನನಗೆ ನಂಬಿಕೆ ಜಾಸ್ತಿ ಐಫೋನ್ಗಿಂತ. ಯಾಕಂತಂದರೆ ಫುಲ್ ಫ್ಲೆಡ್ಜ್ ಆಗಿ ಬಿಡ್ಬೋದು ಪೋಕೋ ಎಕ್ಸ್2 ಅಲ್ಲಿ ವಿಡಿಯೋಸ್ಗಳನ್ನ. ಕ್ಲಾರಿಟಿ ಇದರಲ್ಲಿ ಏನು ಕಮ್ಮಿ ಇಲ್ಲ ಮ್ಯಾಮ್, ಇದರಲ್ಲೂ ಮಸ್ತಾಗಿದೆ ಕ್ಲಾರಿಟಿ. ಬಟ್ ಐಫೋನ್ ಕ್ಲಾರಿಟಿನ ನಿಮಗೆ ತೋರಿಸಬೇಕು. ನೆಕ್ಸ್ಟ್ ವಿಡಿಯೋ ಅದೇ ಬರೋದು ಅಡಾಪ್ಟರ್ ಬಂದಾದ್ಮೇಲೆ. ಸೊ ಇದು ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು. ನಮ್ಮ ಹುಡುಗರು ಸ್ವಲ್ಪ ಜನ ಹೆವಿ ಕೇಳ್ತಿದ್ದೀರಾ, ಎಲ್ಲ ವಿಡಿಯೋದಲ್ಲೂ ಬಂದು ಕೇಳ್ತಾ ಇದ್ದೀರಾ. ಸೊ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಇದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಚಿಯರ್ಸ್, ಬಾಯ್.